ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಿಮ್ಮ ಪ್ರೀತಿಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬೆಳಿಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಥಿಂಕ್ ಪಾಸಿಟಿವ್, ಡೂ ಪಾಸಿಟಿವ್, ಎಲ್ಲ ಒಂದು ಒಳ್ಳೆತನದಲ್ಲೇ ದಿನ ಸಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಇವತ್ತು ನಾವು ಉಳ್ಳಂದೂರುಪೇಟೆಗೆ ಹೊರಟಿದ್ದೀವಿ. ಉಳ್ಳಂದೂರುಪೇಟೆ ಅಂದರೆ ಬೆಂಗಳೂರಿಂದ ವಯ್ಯ ಹೊಸೂರಿಂದ ಲೆಫ್ಟ್ ತಿರುವಣ್ಣಾಮಲೆ ರೋಡ್ ಬರುತ್ತೆ. ತಿರುವಣ್ಣಾಮಲೆಯಿಂದ ಪಾಂಡಿಚೇರಿ ಅಲ್ಲಿ ಹೋಗೋಂಥ ಮಧ್ಯದ ಜಾಗದಲ್ಲಿ ಬರೋಂಥದ್ದು ಉಳ್ಳಂದೂರುಪೇಟೆ. ಆಲ್ಮೋಸ್ಟ್ ಈಗ ಹೊರಟಿದ್ದೀವಿ. ನೈಸ್ ರೋಡಲ್ಲಿದ್ದೀವಿ. ನೈಸ್ ರೋಡಿಂದ ಹೊಸೂರು, ಕರ್ನಾಟಕ ಬಾರ್ಡರ್ ಹೊಸೂರು ದಾಟಿಬಿಟ್ಟು ನೆಕ್ಸ್ಟು ಕೃಷ್ಣಗಿರಿ ಹತ್ರ ಲೆಫ್ಟ್ ತೊಗೊಂಡು ಲೆಫ್ಟು ತಿರುವಣ್ಣಾಮಲೆಯಿಂದ ಉಳ್ಳಂದೂರುಪೇಟೆ ಹೋಗ್ತಾ ಇದ್ದೀವಿ. ಹೋಗ್ತಾ ಸನ್ನಿವೇಶಗಳಲ್ಲಿ ನಿಮಗೆ ನಾನು ಪ್ರತಿಯೊಂದು ವಿಚಾರನೂ ತಿಳಿಸ್ಕೊಡ್ತೀನಿ, ಇಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ. ಈಗ ಸದ್ಯದ ಮಟ್ಟಿಗೆ ನಾವು ನೈಸ್ ರೋಡಲ್ಲಿದ್ದೀವಿ, ತಾವೆಲ್ಲರೂ ಗಮನಿಸ್ಬೋದು. ನೈಸ್ ರೋಡಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀವಿ. ರೋಡು ಫ್ರೀ ಆಗಿದೆ. ಇನ್ನು ಮುಂದೆ ನಾವು ಹೊಸೂರು ಬಾರ್ಡ್ರ್ ಪಾಸ್ ಆಗಬೇಕಾದ್ರೆ ಮತ್ತು ಕೃಷ್ಣಗಿರಿ ರೋಡಲ್ಲಿ ಮತ್ತು ತಿರುವಣ್ಣಾಮಲೆ ರೋಡು ಯಾವ ರೀತಿ ಇದೆ ಏನೇನು ಅಂತ ಹೇಳ್ಬಿಟ್ಟು ಹಾಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀವಿ ನಿಮಗೆ. ಸ್ನೇಹಿತರು ನಮಸ್ಕಾರ. ನೋಡಿ, ಈಗ ಹೇಳಿರೋ ಪ್ರಕಾರವಾಗಿ ಆಲ್ಮೋಸ್ಟ್ ನೈಸ್ ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಈಗ ಹೊಸೂರು ಕಡೆಗೆ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಈಗ ಜಸ್ಟ್ ನಾವು ನಾವು ನಮ್ಮ ಕರ್ನಾಟಕ ಮತ್ತು ಹೊಸೂರು ಬಾರ್ಡ್ರು ಈಗ ನಿಮಗೆ ಕಾಣಿಸುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು, ನಮ್ಮ ಕರ್ನಾಟಕ ಬಾರ್ಡ್ರದ್ದು ರೈಟ್ ಸೈಡಲ್ಲಿ ಇಲ್ಲಿ ಕಾಣಿಸುತ್ತೆ ನಿಮಗೆ. ಇಲ್ಲಿಂದ ತಮಿಳ್ನಾಡು ಎಲ್ಲ ಸೇರುತ್ತಿದ್ದು ಇಲ್ಲಿ ತನಕ ಕರ್ನಾಟಕ ಬಾರ್ಡ್ರು. ನಮ್ಮ ಕರ್ನಾಟಕ ವೆಹಿಕಲ್ಗಳು ಮತ್ತು ಹೊಸೂರು ತಮಿಳ್ನಾಡು ವೆಹಿಕಲ್ಗಳಿಗೆ, ನಮ್ಮ ಬೆಂಗಳೂರು ವೆಹಿಕಲ್ಗಳಿಗೆ ಈ ಒಂದು ಬಾರ್ಡ್ರು ಹತ್ತಿರದ ಬಾರ್ಡ್ರು ತಮಿಳ್ನಾಡಿಗೆ. ಆಲ್ಮೋಸ್ಟ್ 30 to 40 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋಂಥ ಒಂದು ಬಾರ್ಡ್ರ್ ಇದು. ಇಲ್ಲಿಂದ ಪಾಸಾಗಿ ಮುಂದೆ ಹೋಗ್ತಾ ಇದ್ದೀವಿ. ಈಗ ಹೊಸೂರು ವಯ್ಯ ಹೋಗ್ತಾ ಇದ್ದೀವಿ. ಹೊಸೂರು ಕೃಷ್ಣಗಿರಿ ಹೋಗಬೇಕು. ಹಾಗೆ ಮುಂದೆ ಇಲ್ಲಿ ಇನ್ನೊಂದು ವಿಚಾರ ತಿಳಿಸ್ಕೊಡ್ತೀನಿ. ಇಲ್ಲೇ ಸ್ವಲ್ಪ ಮುಂದೆ ನಮ್ಮ RTO ಚೆಕ್ ಪೋಸ್ಟ್ ಇದೆ, ಒಂದು 2 minutes ಹಾಗೆ ಇರಿ. ಹಾಗೆ ಮುಂದೆ ಬರ್ತಾ ಇಲ್ಲಿ ನಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಆ ಗ್ರೀನ್ ಕಲರ್ ಬೋರ್ಡ್ ಕಾಣಿಸ್ತಾ ಇದೆ. ಆ ಬೋರ್ಡ್ ಹತ್ರ ಮುಂದೆ ಮೊದಲು RTO ಆಫೀಸ್ ಇತ್ತು. ನಮ್ಮ ತಮಿಳ್ನಾಡು ಹೋಗೋಂಥ ಗಾಡಿಗಳದ್ದು ಪರ್ಮಿಟ್ ಹಾಕ್ಸ್ಕೊಳ್ಳೋರು ಇಲ್ಲಿ ಹಾಕ್ಸ್ಕೊತಾ ಇದ್ರು. ಅದಾದ ನಂತರ ಆ ಕಡೆಗೆ ಪಾಸ್ ಆಗ್ತಾ ಇದ್ರು. ಈಗೆಲ್ಲ ಆಲ್ಮೋಸ್ಟ್ ಈಗ ಎಲ್ಲ ಆನ್ಲೈನ್ ಸೇವೆ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಪರ್ಮಿಟ್ಗಳನ್ನು ಆನ್ಲೈನಲ್ಲೇ ಹಾಕೋಬಹುದು. ಈಗ ನಮ್ಮ ವೆಹಿಕಲ್ದು ಅಷ್ಟೇನೆ, ನಾವೀಗ ಹೋಗ್ತಾ ಇರೋಂಥ ವೆಹಿಕಲ್ದು ನಮ್ಮ ಆನ್ಲೈನಲ್ಲೇ ನಾವು ಹಾಕೋ ಬಂದಿದ್ದೀವಿ. ಆಲ್ಮೋಸ್ಟ್ ಈಗ ಆ ಒಂದು ಸೇವೆಗಳನ್ನ ನನ್ನ ಮಗ ಸಂಜಯ್ ಮಾಡಿದ್ದಾನೆ. TP ಟ್ಯಾಕ್ಸು, ಇನ್ಸೂರೆನ್ಸು, PVC ಈ ಕೆಲಸ ಕಾರ್ಯಗಳನ್ನ ಅವನು ನನಗೆ ಸಾಥ್ ಕೊಟ್ಬಿಟ್ಟು ಮಾಡ್ತಾ ಇದ್ದಾನೆ. ಹಾಗೂ ಬೇರೆ ಸ್ನೇಹಿತರು ಯಾರು ಬೇಕು ಅಂತ ಹೇಳಿದ್ರು ಅವರು ಮಾಡಿಸ್ಕೊತಾ ಇದ್ದಾರೆ. TP ಪರ್ಮಿಟು ಮತ್ತು ಟ್ಯಾಕ್ಸು, ರೋಡ್ ಟ್ಯಾಕ್ಸು, ಇನ್ಸೂರೆನ್ಸು, PVC ಇಂಥ ಮುಂತಾದ ಇತ್ಯಾದಿ ಕೆಲಸಗಳನ್ನೆಲ್ಲ ಅವನು ಮಾಡಿಕೊಡ್ತಾ ಇದ್ದಾನೆ. ಮತ್ತು ನಾವೀಗ ಇಲ್ಲಿ ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ. ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಹೈವೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆದ್ರಿಂದ ಸರ್ವಿಸ್ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ನಮಗೆ ಕೃಷ್ಣಗಿರಿ ತನಕನೂ ಸ್ವಲ್ಪ ಈ ಒಂದು ಸರ್ವಿಸ್ ರೋಡ್ನೇ ನಾವು ಬಳಕೆ ಮಾಡಬೇಕಾಗಿರುತ್ತೆ. ಮುಂದೆ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ, ಇದೇ ವಿಡಿಯೋದಲ್ಲಿ, ಹಾಗೆ ಗಮನಿಸ್ತಾ ಇರಿ. ಈಗ ಆಲ್ಮೋಸ್ಟ್ ನಾವು ಈಗ ಹೊಸೂರಿಂದ ಕೃಷ್ಣಗಿರಿಗೆ ಬಂದಿದ್ದೀವಿ. ಕೃಷ್ಣಗಿರಿ ಟೋಲ್ ಪಾಸ್ ಆಗಿ ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ. ಈಗ ಮುಂದೆ ನಮಗೆ ಸ್ಟ್ರೈಟ್ ಹೋದರೆ ಸೇಲಂ ಕಡೆ ಹೋಗ್ತೀವಿ. ಈಗ ನಾವು ಲೆಫ್ಟ್ ಹೋದ್ರೆ ಚೆನ್ನೈ, ಮತ್ತು ಅಲ್ಲಿಂದ ಮುಂದೆ ಲೆಫ್ಟ್ ಹೋದರೆ ತಿರುವಣ್ಣಾಮಲೆ ರೋಡು. ನೋಡಿ, ಬೋರ್ಡ್ ಕಾಣಿಸ್ತಾ ಇದೆ ಇಲ್ಲಿ ನಾವು ಸರ್ವಿಸ್ ರೋಡಿಗೆ ಎತ್ಕೋಬೇಕು. ಕೃಷ್ಣಗಿರಿ ಹತ್ರ ಸ್ವಲ್ಪ ಟೋಲ್ ಮುಂದೆ ಬಂದಾದ್ಮೇಲೆ ಇಲ್ಲಿ ಲೆಫ್ಟು ಸರ್ವಿಸ್ ರೋಡ್ ಎತ್ಕೊಂಡು ಸೀದಾ ಹಾಗೆ ಸ್ವಲ್ಪ ಮುಂದೆ ಹೋದರೆ ಒಂದು 600 ಮೀಟರ್ಸು ಅಲ್ಲಿ ಮುಂದೆ ನಮಗೆ ಮತ್ತೆ ಲೆಫ್ಟ್ ಸಿಗುತ್ತೆ. ಅಲ್ಲಿ ನಾವು ಲೆಫ್ಟ್ ತಗೊಂಡು ಸ್ವಲ್ಪ ಮುಂದೆ ಹೋಗ್ಬೇಕು. ತೋರಿಸ್ತೀನಿ, ಹಾಗೆ ಇರಿ ಲೈನಲ್ಲಿ. ಹಾಗೆ ಇನ್ನೊಂದು ವಿಚಾರ, ನಾವಿಲ್ಲಿ ಈಗ ಗಾಡಿ ಸ್ಲೋ ಮಾಡ್ತಾ ಇದ್ದೀವಿ. ಇಲ್ಲಿ ಟಿಫನು ಚೆನ್ನಾಗಿದೆ, ಬಡವರ ಬಾದಾಮಿ ಅನ್ಬೋದು. ಆಮೇಲೆ ಟೀ ಅಷ್ಟೇ, ಹೋಟೆಲ್ ನೋಡಿ ಅಲ್ಲಿ ಕಾಣುತ್ತೆ ನಿಮಗೆ. ಟೀನು ಎದುರುಗಡೆ ಕಾಣಿಸ್ತಾ ಇದೆ, ತೋರಿಸ್ತೀನಿ ಅದನ್ನ. ತಿಂಡಿ ಮುಗಿಸಾಯ್ತು,
ಒಳ್ಳೆ ಹೋಟ್ಲು, ಇಡ್ಲಿ ಪೂರಿ, ಆಮೇಲೆ ಪೊಂಗಲ್ಲು, ಉಪ್ಪಿಟ್ಟು, ಆಮೇಲೆ ತರಹದ ಚಟ್ನಿಗಳು, ಪಲ್ಯ, ಸಾಂಬಾರು ಎಲ್ಲ. ಅದರಲ್ಲಿ ನಾವು ಒಂದು ದೋಸೆ ಮತ್ತು ಇಡ್ಲಿ ತೊಗೊಂಡು ಟಿಫನ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಈಗ ಮತ್ತೆ ತಿರುವಣ್ಣಾಮಲೆ ರೋಡಿಗೆ ಎಂಟ್ರಿ ಆಗಿದ್ದೀವಿ. ರೋಡು ಸಿಂಗಲ್ ರೋಡು ನೋಡಿ, ಈ ಥರ ಇದೆ ರೋಡ್. ಬಟ್ ರೋಡ್ ಸೂಪರ್ ಆಗಿದೆ. ರೋಡು ಅಂತ ಏನು ಟ್ರಾಫಿಕ್ ಇಲ್ಲ, ಫ್ರೀ ಆಗಿದೆ ರೋಡು ಸೂಪರ್ ಆಗಿದೆ, ಆರಾಮಾಗಿ ಪಾಸ್ ಆಗ್ಬೋದು. ಮತ್ತು ಇನ್ನೊಂದು ವಿಚಾರ ಏನಂದರೆ, ತಿರುವಣ್ಣಾಮಲೆ ರೋಡು ಫಸ್ಟಿಗಿಂತ ಈಗ ಬರೋಕ್ಕೆ ಭಾಳ ಖುಷಿ. ಯಾಕೆಂದರೆ ಒಂದು ಕೆಲವು ವರ್ಷಗಳ ಹಿಂದೆ ಈ ರೋಡು ಪಾಸ್ ಆಗಬೇಕು ಅಂತ ಹೇಳಿದ್ರೆ ಅಯ್ಯೋ ಅನ್ನೋದು, ಗಾಡಿದು ಮೂವ್ಮೆಂಟ್ಸ್ ಆಗಲಿ, ಮತ್ತು ಹಳ್ಳ ದಿಣ್ಣೆಗಳಾಗಲಿ, ಮತ್ತು ಜರ್ನಿ ಮಾಡೋ ಒಂದು ಟ್ರಾವೆಲ್ ಆಗಲಿ ಅಷ್ಟು ಸುಖಕರವಾಗಿರಲಿಲ್ಲ. ಈಗ ಹೇಗೆ ಅಂದರೆ ನೋಡಿ, ಹೂ ಮೇಲೆ ಆರಾಮಾಗಿ ಹೋದಾಗೆ ಆರಾಮಾಗಿ ಹೋಗ್ತಾ ಇದ್ದೀವಿ. ಈ ಥರ ಒಂದು ರೋಡ್ ಇದು, ಆರಾಮಾಗಿ ಪಾಸ್ ಆಗ್ಬೋದು. ಇದೇ ಏನು ನಾವು ಪಾಸ್ ಆಗ್ತಾ ಇದ್ದೀವಿ, ವೆಹಿಕಲ್ ಮೂವ್ಮೆಂಟು ಇದೇ ಇರುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ತಿರುವಣ್ಣಾಮಲೆ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಹೆಚ್ಚಿನ ಮಟ್ಟದಲ್ಲಿರ್ತಾರೆ. ಸಾಧ್ಯವಾದರೆ ಆ ದೇವಸ್ಥಾನದ ಹತ್ರ ಹೋದರೆ ಅಲ್ಲೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಉಳ್ಳಂದರಪೇಟೆ ಹೋಗಬೇಕು ಅಂತ ಹೇಳಿದ್ರೆ ನಾನು ಡೈರೆಕ್ಟಾಗಿ ಹೋಗಬೇಕಾಗಿರುತ್ತೆ. ಯಾಕೆಂದರೆ ಕಸ್ಟಮರ್ ಫೋನ್ ಮಾಡಿದ್ದಾರೆ ಒಂಚೂರು ಬೇಗ ಬನ್ನಿ ಅಂತ ಹೇಳ್ಬಿಟ್ಟು, ಆ ಕಡೆಯಿಂದ ಅವ್ರನ್ನ ಕರ್ಕೊಂಬರ್ಬೇಕು. ಮತ್ತು ಬೆಂಗಳೂರಿಗೆ ಏಜ್ಡ್ ಪರ್ಸನ್ ಇದ್ದಾರೆ, ಹಾಗಾಗಿ ನೈಟು ಅಷ್ಟರೊಳಗೆ ರೀಚ್ ಆಗಬೇಕು ಮತ್ತೆ ಬೆಂಗಳೂರು. ಆ ಉದ್ದೇಶಕ್ಕೋಸ್ಕರ ಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ ಮತ್ತೊಂದು. ಇಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋ ಈ ಒಂದು ಉಳ್ಳಂದರಪೇಟೆ ಜರ್ನಿದೇನಿರುತ್ತೆ ಈ ಒಂದು ವಿಡಿಯೋದ ಕ್ಲೋಸ್ ಆಗಿರುತ್ತೆ. ದಯವಿಟ್ಟು ಎಲ್ಲ ಸ್ನೇಹಿತರು ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಮಾಹಿತಿಗಳನ್ನ ತಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನಿಸ್ತೀವಿ ಸ್ನೇಹಿತರೆ. ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ನೋಡಿ, ಈ ರೋಡಲ್ಲಿ ಇನ್ನೊಂದು ವಿಚಾರ, ಇಲ್ಲಿ ಕೋತಿಗಳು ನೋಡಿ, ಇದು ಮಾತ್ರ ಬಹಳ ಸೂಕ್ಷ್ಮವಾಗಿ ಈ ರೋಡಲ್ಲಿ ಪಾಸ್ ಆಗಬೇಕು. ಏಕಾಏಕಿ ಕೋತಿಗಳು ಅಡ್ಡಾಡ್ಡ ಬಂದ್ಬಿಡುತ್ತವೆ. ದಯವಿಟ್ಟು ನಮ್ಮ ಚಾಲಕರಲ್ಲಿ ಮತ್ತು ಈ ರಸ್ತೆಯಲ್ಲಿ ಯಾರು ವಾಹನ ಚಾಲನೆ ಮಾಡ್ತಿದ್ದೀರೋ ಅವರಲ್ಲಿ ಕಳಕಳಿಯ ಮನವಿ, ಕೋತಿಗಳು ರಸ್ತೆಯಲ್ಲಿ ಓಡಾಡ್ತಾ ಇರುತ್ತೆ, ಬಹಳ ಗಮನವಿಟ್ಟು ವಾಹನ ಚಾಲನೆ ಮಾಡಿ ಅನ್ನೋದೊಂದು ತಮ್ಮೆಲ್ಲರಿಗೂ ಸಂದೇಶ. ಆಲ್ ದ ಬೆಸ್ಟ್. ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೇವ್ ಮಾಡಿ. ಧನ್ಯವಾದಗಳು.